ಎಲ್ಲಿಯವರೆಗೆ ಹೋರಾಟ ಸಂಘಕ್ಕೆ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಬರಲಿ. 6ನೇ ದಿನಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳಿಗೆ ಮತ್ತು ಬಂದಂಥ ಎಲ್ಲ ಮತ್ತು ನಮ್ಮ ಮೀಡಿಯಾ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಈ ಮುಷ್ಕರ ಕುರಿತು 2 ಜಿಲ್ಲಾಧ್ಯಕ್ಷರು 2 ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಾರೆ. ರಾಜ್ಯಾದ್ಯಂತ ನೆರವೇರ್ತಾ ಇದ್ದಂಥ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾನು ಸಹಿತ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ. ಇವತ್ತು ಅವರ ಪ್ರಮುಖವಾದಂಥ 21 ಬೇಡಿಕೆಗಳ ಕುರಿತು ಸರ್ಕಾರ ಗಮನವನ್ನು ಹರಿಸಬೇಕು. ಇವತ್ತು 2ನೇ ಹಂತದಲ್ಲಿ ಇವತ್ತು ಮುಷ್ಕರಕ್ಕೆ ಅವರು ಇಳಿದಿದ್ದಾರೆ. ನಿರಂತರವಾಗಿ 6 ದಿವಸಗಳವರೆಗೆ ಮುಷ್ಕರ ಪ್ರಾರಂಭವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿಯೂ ಸಹಿತ ಇವತ್ತು ಈ ಸಂಘದ ಪ್ರಧಾನ ಕಾರ್ಯದರ್ಶಿಯವರನ್ನು ಇವತ್ತು ಧಾರವಾಡದ ತಹಸೀಲ್ದಾರ್ ಒಂದು ವರದಿ ಮೇಲೆ ಅಮಾನತುಗೊಳಿಸಿದ್ದಾರೆ. ಅದನ್ನು ಸಹಿತ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಖಂಡಿಸ್ತಾ ಇದೆ. ಮೊನ್ನೆಯೂ ಸಹಿತ ಸರ್ವೇರ ಮೇಲೆ ನಮ್ಮ ಸರ್ವೇರ್ ಆದಂಥ ಮಹಂತೇಶ್ ಸಜ್ಜನ್ ಅನ್ನುವಂಥ ಸರ್ವೇರ್ ಮೇಲೆ ಒಂದು ಹಲ್ಲೆಯನ್ನು ಮಾಡಿದ್ರು. ಅವರ ಮೇಲೂ ಸಹಿತ FR ಆಗಿದೆ. ಅವರನ್ನು ತಂದು ಬಂಧಿಸಬೇಕು. ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಂಥ ಇಲಾಖೆ ಮೇಲೆ ನಡೀತಾ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಬೇಕು. ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳ 21 ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈಡೇರಿಸಬೇಕು. ಇವತ್ತು ಏನಾದರೂ ನಿರಂತರವಾಗಿ ಅವರ ಬೇಡಿಕೆಗಳನ್ನು ಈಡೇರಿಸದೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿತಂದ್ರೆ ಮುಂದಿನ ದಿನಮಾನದಲ್ಲಿ ಅವ್ರ ಜೊತೆ ಕಂದಾಯ ನೌಕರ ಸಂಘ ಹಾಗೂ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಸಮಸ್ತ ಜಿಲ್ಲೆಯ ಸರ್ಕಾರಿ ನೌಕರ ಸಂಘ ಅವರ ಬೆಂಬಲಕ್ಕೆ ನಿಂದುವುದರೊಂದಿಗೆ ಇವತ್ತು ಎಲ್ಲ ಕಚೇರಿಗಳನ್ನು ಬಂದ್ ಮಾಡಿ ಅವರಿಗೆ ಬೆಂಬಲ ಸೂಚಿಸಬೇಕಾಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಭಾಳಷ್ಟು ಇವತ್ತು ಸರ್ಕಾರದ ಜನಪರ ಯೋಜನೆಗಳನ್ನು ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವಂಥ ಜವಾಬ್ದಾರಿ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳ ಮೇಲಿದೆ. ಆ ನಿಟ್ಟಿನಲ್ಲಿ ಅವರನ್ನು ಸರ್ಕಾರ ನಿರ್ಲಕ್ಷಿಸಬಾರದು. ಅವರನ್ನು ನಿರ್ಲಕ್ಷಿಸಿದರೆ ಮುಂದೆ ಆಗುವ ಗಂಭೀರವಾದಂಥ ಪರಿಣಾಮದ ಅದು ಸರ್ಕಾರದ ಮೇಲೆ ಬೀರ್ತೈತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಹಿತ ಇವತ್ತು ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೇನೆ. ಓಕೆ ಸರ್. ನಮಸ್ತೆ ಸರ್, ನಾನು ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್ ವಿದ್ಯಾವತಿ ದೊಡ್ಡಮನಿ ಅಂತ ಮಾತಾಡ್ತಿರೋದು. ನಾವು ಇವತ್ತು ಗ್ರಾಮಾಡಳಿತಾಧಿಕಾರಿಗಳು ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳು 2ನೇ ಹಂತದ ಮುಷ್ಕರವನ್ನು 6ನೇ ದಿವಸಕ್ಕೆ ತಗೊಂಡ್ಬಂದ್ವಿ. ಇನ್ನೂವರೆಗೂ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಸ್ಪಂದಿಸಿಲ್ಲ. ಯಾಕೆ ಅಂತ ಇನ್ನೂ ನಮಗೆ ಅರ್ಥ ಆಗಿಲ್ಲ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಮ್ಮ ಈ ಒಂದು ಹೋರಾಟನ ಹತ್ತಿಕ್ಕಲು ಈ ನಮ್ಮ ಹೋರಾಟನ ಯಾವುದೇ ರೀತಿಯಾಗಿ ಹಿಂತೆಗೆದುಕೊಳ್ಳಲು ನಮಗೆ ಬೇರೆ ರೀತಿಯಿಂದ ನಮಗೆ ಪ್ರೆಷರೈಸ್ ಮಾಡ್ತಿದ್ದಾರೆ. ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ ನಾಯಕ್ ಅವ್ರನ್ನ ಇವತ್ತು ನಿನ್ನೆ ಸಾಯಂಕಾಲ ಅಮಾನತಿಟ್ಟು ಅವರಿಗೆ FRI ಮಾಡಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿದ್ದಾರೆ. ಯಾವ ವಿಷಯಕ್ಕೆ ಅಂತಂದರೆ ನಾವು ಪಾವತಿ ಆಂದೋಲನ ಮಾಡೋದಿಲ್ಲ ಅಂತ ಹೇಳಿದಕ್ಕೋಸ್ಕರ. ನಾವು ಪಾವತಿ ಆಂದೋಲನ ಮಾಡೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಎಲ್ಲೇ ಆಗಿ ನಾವು ಅಧಿಕೃತವಾಗಿ ಹೇಳಿಲ್ಲ. ಯಾಕೆ ಅಂತಂದರೆ ನಾವು ಮಾಡ್ತೀವಿ, ಆದರೆ ನಮಗೆ ಅದಕ್ಕೆ ಒಂದು ಕಾನೂನು ಭದ್ರತೆಯನ್ನು ಕೊಡಬೇಕು. ನಮಗೆಲ್ಲ ರೀತಿಯಾದ ಸೌಕರ್ಯಗಳನ್ನು ಕೊಟ್ಟು ನೀವು ಮಾಡಿ, ನಾವು ಎಲ್ಲ ಕೆಲಸನೂ ಮಾಡ್ತೀವಿ ಅಂತಲೇ ಹೇಳ್ತಾ ಬಂದಿದ್ದೀವಿ. ಆದರೂ ನಮಗೆ ಸರ್ಕಾರದವರು ಆಗಲಿ ನಮಗೆ ಬೇರೆ ರೀತಿ ಮೇಲಾಧಿಕಾರಿಗಳು ನಮಗೆ ಪ್ರೆಷರೈಸ್ ಮಾಡಿ ನಮ್ಮನ್ನು ಒತ್ತಡದಲ್ಲಿ ತಂದು ಈ ರೀತಿಯಾದ ಒಂದು ಕುತಂತ್ರಗಳನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟನ ನಾವು ಯಾವುದೇ ಕಾಲಕ್ಕೂ ನಿಲ್ಲಿಸೋದಿಲ್ಲ. ಯಾಕಂದರೆ ನಮ್ಮ ನಾವು ಬೇಡ್ತಿರೋದು ನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ. ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಯಾವುದೇ ರೀತಿಯಾದ ನಮ್ಮ ಒಂದು ಹೋರಾಟವನ್ನು ಹಿಂತೆಗೆದುಕೊಳ್ಳೋ ಮಾತೇ ಇಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರಗಳ ಮುಖಾಂತರ ನಾವು ಹೇಳೋದಿಷ್ಟೇ, ನೀವು ಸರ್ಕಾರದ ಈ ವಿಷಯವನ್ನು ತಲುಪಿಸಿ ನಮ್ಮ ಕಡೆಯಿಂದ. ಯಾಕಂದರೆ ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ನೀವು ಹತ್ತಿರದಿಂದ ನೋಡಿರ್ತೀರಿ. ಯಾರೂ ಅಲ್ಲಿ ಮೇಲ್ಗಡೆ ಕುಂತ್ಕೊಂಡು ಅವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಹಾಗೆ ನೀವು ಈ ವಿಷಯನ ದಯವಿಟ್ಟು ನಮ್ಮ ಪರವಾಗಿ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ವಿದ್ಯಾವತಿ ದೊಡ್ಡಮನಿ ಅಂತ, ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್. ಗ್ರಾಮ ಆಡಳಿತ ಅಧಿಕಾರಿ. ಇವತ್ತು ನಾವು ಕೇಳ್ತಾ ಇರೋದು
ನಾವು ಹಕ್ಕನ್ನಲ್ಲ, ನಮ್ಮ ಮೂಲಭೂತ ಸೌಲಭ್ಯಗಳನ್ನು ನಾವು ಯಾವುದೇ ಸೇವೆ ಸಲ್ಲಿಸಲ್ಲ ಅಂತ ಹೇಳ್ತಿಲ್ಲ. ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದಲ್ಲಿ ನಾವು ಉತ್ತಮ ಸೇವೆ ಸಲ್ಲಿಸ್ಲಿಕ್ಕೆ ರೆಡಿ ಇದ್ದೀವಿ ಅಂತ ನಾವು ಹೇಳ್ತಾ ಇರೋದು. ಇದು ನೀವೇ ಹೇಳಿ ಒಂದು ಮಾತಲ್ಲಿ ಯಾವುದೇ ಒಂದು ಕಚೇರಿ ಇಲ್ಲ, ಒಂದು ನಮ್ಮ ಕೆಲಸ ಮಾಡಲಿಕ್ಕೆ ಯಾವ ಮೂಲಭೂತ ಸೌಲಭ್ಯನೂ ಇಲ್ಲ. 21 ಆ್ಯಪ್ಗಳನ್ನು ಮೊಬೈಲ್ನಲ್ಲಿ ಮಾಡಿ ಅಂತ ಸರ್ಕಾರ ನಮಗೆ ಹೇಳುತ್ತೆ. ಅದಕ್ಕೆ ಮೊಬೈಲ್ ಕೊಡ್ತಾ, ಡಾಟಾ ಕೊಡ್ತಾ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಏನು ಮಾಡ್ತಿದೆ ಸರ್ಕಾರ? ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ನಾಯಕರ ಮೇಲೆ ದೌರ್ಜನ್ಯ. ಇದು ಯಾವ ರೀತಿ ದೌರ್ಜನ್ಯ ಅಂದರೆ, ನಿನ್ನೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಣ್ಣ ನಾಯಕ್ ಸರ್ ಅವ್ರನ್ನ FIR ಅವರು ಮಾತಾಡಿದ್ದು ಒಂದು ಭೌತಿಕಾತಿ ಆಂದೋಲನ ಸಲುವಾಗಿ ತಹಸೀಲ್ದಾರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು, ಸರ್ ಇದರಿಂದ ಸಾಧಕ ಬಾಧಕಗಳದಾವು, ಇದಕ್ಕೊಂದು ಕಾನೂನಿನ ಚೌಕಟ್ಟಿನೊಳಗೆ ನಮಗೆ ಭದ್ರತೆ ನೀಡಿ ನಾವು ಕೆಲಸ ಮಾಡ್ತೀವಿ ಅಂತ ಅವ್ರು ಕೇಳಿದ್ದು. ಅದನ್ನೇ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನ ಮಾಡ್ಕೊಂತು ಅಂದರೆ, ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಕಾನೂನನ್ನು ಉಲ್ಲಂಘಿಸಿ ಮಾತಾಡಿದ್ದಾರೆ. ಯಾಕೆ ನಮಗೆ ಪ್ರಶ್ನೆ ಕೇಳೋ ಅಧಿಕಾರ ಇಲ್ವಾ? ಹಕ್ಕಿಲ್ವಾ? ಇದು ಯಾವ ಸರ್ವಾಧಿಕಾರನ? ಅದಕ್ಕೆ ನಾವು ಇದನ್ನು ಖಂಡನೆ ಮಾಡ್ತೀವಿ. ನಾವು ಕೇಳೋ ಮೂಲಭೂತ ಸೌಲಭ್ಯಕ್ಕಾಗಿ ನೀವು ನಮ್ಮ FIR ದಾಖಲು ಮಾಡಿ ಸೇವೆಯಿಂದ ಅಮಾನತುಗೊಳಿಸೋದು ಇದು ನ್ಯಾಯ ಅಲ್ಲ. ಇದು ಕುತಂತ್ರನ ಆಗುತ್ತಲ್ಲ ಮೇಡಮ್. ಈಗ ನಿಮ್ಮದು ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೆದಲ್ಲ, ಇಲ್ಲಿ ಈಗ ರಾಜ್ಯಾದ್ಯಂತ ನಡೆದ, ಮತ್ತು ಆ ಜಿಲ್ಲೆಗಳಲ್ಲಿ ಆ ಉಸ್ತುವಾರಿ ಸಚಿವರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಸ್ಯೆಗಳು ಈ ರೀತಿ ಐತಿ, 2 ದಿನ ನಾವು ಧರಣಿ ಕೂತೀವಿ, ನಮ್ದೈತಲ್ಲ ಯಾವುದೇ ರೀತಿ ಬೇಡಿಕೆ ಇದ್ದಿಲ್ಲ, ಸರ್ಕಾರ ಸ್ಪಂದಿಸ್ತಾ ಇದ್ದಿಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಸೋ ಇದು ಮಾಡಿರಿ ಪ್ರಯತ್ನ. ನಾವು ಸರ್ಕಾರದ ವಿರುದ್ಧನ ನಾವು ಮಾಡ್ತಿಲ್ಲ. ನಾವು ಸರ್ಕಾರಿ ಸೇವೆ ಸಲ್ಲಿಸಲಿಕ್ಕೆ ನೀವು ಎಲ್ಲ ರಾಜಕಾರಣಿ ಪ್ರತಿನಿಧಿಗಳು ಕೇಳ್ತೀರಿ, ಅಥವಾ ನಾವೇನು ಪ್ರಜಾಪ್ರಭುತ್ವ ಸರ್ಕಾರದೊಳಗಿಲ್ವಾ? ನಮಗೆ ಓಟ್ ಬೇಕಂದ್ರೆ ನೀವೆಲ್ಲ ಕೇಳಕ್ಕೆ ಬರ್ತಿರಲ್ಲ. ನಾವು ವೋಟ್ ಮಾಡೇನೆ ನಿಮ್ಮನ್ನು ಎಲೆಕ್ಟೆಡ್ ಮಾಡಿರ್ತೀವಲ್ಲ. ಈಗ ನಮ್ಮ ಸಮಸ್ಯೆ ಅಂತ ಅಂದಾಗ ರಾಜಕಾರಣಿಗಳು ಅವರಾಗೇನೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಈ ಎಲ್ಲ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿದಿರೋ ವಿಷಯನೇ ಹೌದು. ನೀವಾಗೆ ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಅವ್ರ ಹತ್ರ ಹೋಗಿ ಕೇಳು, ಇವ್ರ ಹತ್ರ ಕೇಳು, ನಾವು ಸರ್ಕಾರಕ್ಕೆ ನಾವು ಕೊಟ್ಟಿವಿ, ಅಧಿಕಾರಿಗಳ ಮುಖಾಂತರ ಎಲ್ಲಾನು ಮನವಿನೂ ನಾವು ಸಲ್ಲಿಸಿವಿ. ಆಲ್ರೆಡಿ ನಾವು 1 ವಾರ ಲಾಸ್ಟ್ ಟೈಮ್ ಈ 4 ಮಂತ್ ಬ್ಯಾಕ್ ನಾವು ಸ್ಟ್ರೈಕ್ ಮಾಡಿದ್ವಿ. ಅವಾಗ ಹೇಳಿದ್ರು, ಇದೇ ಸರ್ಕಾರ ಹೇಳಿತ್ತು ನಮಗೆ, ನಿಮ್ಮ ಎಲ್ಲ ಬೇಡಿಕೆಗಳು ನ್ಯಾಯಯುತನೇ ಅದಾವು, ನಾವು ಈಡೇರಿಸ್ತೀವಿ ಅಂತ ಹೇಳಿ. ಆದರೆ ಇದು ಹೆಂಗೆ ಆಗಿಬಿಡ್ತು ಅಂದರೆ, ಇದೆ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಜಸ್ಟ್ ಇದು ಸಾಯಂಕಾಲ ನಮ್ಮ ಕರ್ತವ್ಯ ಅವಧಿ ಮುಗಿದ ಮೇಲೆ ಮೀಟಿಂಗ್ ಕರೆದಿದ್ರು. 1 ತಾಸು ಮೀಟಿಂಗಲ್ಲಿ ಒಂದು 10 ನಿಮಿಷ ಯಾರೋ ಕೆಲವೊಂದು ಏನೋ ಪರ್ಸನಲ್ ಇರ್ತಾವೆ, ಅವರು ಪರ್ಮಿಷನ್ ತೊಗೊಂಡೇ ಹೋಗಿರೋದಕ್ಕೆ ಅವ್ರು 30 ಮಂದಿ ಗ್ರಾಮಾಡಳಿತಾಧಿಕಾರಿ ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿದು ಅವರನ್ನು ಒಂದು ಶಿಕ್ಷೆಗೆ ಗುರಿಪಡಿಸಿದ್ರು. ಇದು ಯಾವ ನ್ಯಾಯ ಅಲ್ಲ? ಕರ್ತವ್ಯದ ಅವಧಿ ಮೀರಿ ನಾವು ಕರ್ತವ್ಯ ನಿರ್ವಹಿಸೋದಿಲ್ಲ. ನಮಗೆ ಯಾವುದು ವೈಯಕ್ತಿಕ ಕುಟುಂಬ ಇಲ್ವಾ? ನಾವು ವೈಯಕ್ತಿಕ ಕುಟುಂಬ ನಿರ್ವಹಣೆ, ಒಂದು ಸೇವೆ ಅಂತ ಸಲ್ಲಿಸೋದು ಎಲ್ಲರಿಗೂ ಮುಖ್ಯ. ಅದು ಕುಟುಂಬದ ನಿರ್ವಹಣೆಗಾಗಿ. ಮತ್ತು ಕುಟುಂಬಕ್ಕೆ ಸಮಯನೇ ಕೊಡದೆ ನೀವು ಕರ್ತವ್ಯ ನಿರ್ವಹಿಸಿ, ಇಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಮ್ಮನ್ನು ಶಿಕ್ಷೆಗೆ ಗುರಿ ಒಳಪಡಿಸೋದು ಅಂದರೆ ಇದು ಸರ್ವಾಧಿಕಾರ ಅಂತ ನಾವು ಖಂಡಿಸ್ತೀವಿ. ಸವಿತಾ ಬಿರಾದಾರ ನೌಕರ ಸಂಘ ಇರ್ಬೋದು, ಸರ್ಕಾರಿ ನೌಕರ ಸಂಘ ಇರ್ಬೋದು, ಅದು ಸಹಿತ ಅವರ ಜೊತೆಯಲ್ಲಿ ಇರುವುದರಿಂದ ಬಹುತೇಕವಾಗಿ ಇಂದಿನ ಇವತ್ತಿನ ಸಭೆಯ ಒಂದು ಚರ್ಚೆಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾರೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಷಡಾಕ್ಷರಿ ಅವರು ಸಹಿತ ಹೇಳ್ಯಾರ. ಬಹುತೇಕವಾಗಿ ಇವತ್ತಿನ ಸಭೆ ಸಂಧಾನದ ಸಭೆ ಯಶಸ್ವಿ ಆಯ್ತಂದ್ರೆ ಒಳ್ಳೆಯ ರೀತಿಯ ಬೆಳವಣಿಗೆ ಆಗ್ತೈತಿ. ಇವತ್ತೇನಾದ್ರೂ ಅದು ಯಶಸ್ವಿ ಆಗ್ಲೇ ಇಲ್ಲ ಅನ್ನುವಂತ ಒಂದು ಸಂದರ್ಭದಲ್ಲಿ ಇಡೀ ಕಂದಾಯ ಇಲಾಖೆ, ಎಲ್ಲ ಕಂದಾಯ ಇಲಾಖೆ ಇರಬಹುದು, ಇವತ್ತು ಸರ್ಕಾರಿ ಇಡೀ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರಸ್ಥರು ಇರಬಹುದು, ಎಲ್ಲರೂ ಸಹಿತ ಈ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರ ಅವಕಾಶವನ್ನ ಮಾಡಿಕೊಡದೆ ಬಹಳಷ್ಟು ಒತ್ತಡದ ಮಧ್ಯದಲ್ಲಿ ನೀವೆಲ್ಲ ನೋಡಿದ್ದೀರಿ. ಇವತ್ತೆಲ್ಲ ನನ್ನ ಮಾಧ್ಯಮ ಮಿತ್ರರು ಸಹಿತ ಅದಾರ. ಇವತ್ತು ಕೆಳಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗಿತ್ತಂದ್ರೆ ಈ ಸರ್ಕಾರಿ ನೌಕರರಿಗೆ ಎಷ್ಟು ಕಷ್ಟಗಳದಾವು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪಂಚಾಯತಿ ಹಿಡ್ಕೊಂಡು, ತಾಲೂಕ್ ಪಂಚಾಯತಿ ಹಿಡ್ಕೊಂಡು, ಜಿಲ್ಲಾ ಪಂಚಾಯತಿ ಹಿಡ್ಕೊಂಡು, ಶಾಸಕರು ಹಿಡ್ಕೊಂಡು, ಅವರ ಇವತ್ತು ಗೆದ್ದವ್ರು ಇರ್ಬೋದು, ಸೋತವ್ರು ಇರ್ಬೋದು, ಎಲ್ಲ ದಬ್ಬಾಳಿಕೆಗಳು ಕೆಳಮಟ್ಟದಲ್ಲೇ ನಡೀತಾ ಇರ್ತಾವೆ. ಅವುಗಳನ್ನೆಲ್ಲವನ್ನು ನಿರ್ವಹಿಸಬೇಕು. ನಮ್ಮ ಜೀವವನ್ನು ಒತ್ತಿ ಇಟ್ಟುಕೊಂಡು ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ಅಂತ ಒಂದು ನೌಕರಸ್ಥರಿಗೆ ಇವತ್ತು ಸರ್ಕಾರ ಒಂದು ನೈತಿಕ ಬೆಂಬಲವನ್ನು ಕೊಡಬೇಕು. ಬೆಂಬಲ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಮತ್ತು ತಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ಅಂಥೇಳಿ ಆಶೀರ್ವಾದನ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಶೆಟ್ಟಾಳ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದಕ್ಕೆ ವೈಯಕ್ತಿಕವಾಗಿ ವಿರೋಧ ಪಕ್ಷದ ಶಾಸಕನಾಗಿ 5 ವರ್ಷ ಕೆಲಸ ಮಾಡುವಾಗ
ನಮ್ಮ ಪರಿಸ್ಥಿತಿ ಏನದ ನಾ ಕಣ್ಣಾರೆ ನೋಡಿ. ಫ್ಲಡ್ ಬಂದರೆ ಓಡಬೇಕು, ಕೊರೋನಾ ಬಂದರೆ ಓಡಬೇಕು. ಕೊರೋನಾ ಏನು ನಿಮ್ಗೆ ಬರ್ತಂಗಿಲ್ಲ, ಆದರೂ ಕೂಡ ಎಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಇವತ್ತು ಸಾಮಾಜಿಕವಾಗಿ ತಾವು ಕಂದಾಯ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ನಾವು ಬಹಳಷ್ಟು ಹತ್ತಿರದಲ್ಲಿ ನೋಡಿದ್ದೀನಿ ಅದನ್ನು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ, ಯಾಕಂದರೆ ಬೇಡಿಕೆಗಳು ಭಾಳಷ್ಟು 21 ಬೇಡಿಕೆಗಳು ಇಟ್ಟಿರ್ತಾವೆ. ಆ 21 ಬೇಡಿಕೆಗಳನ್ನು ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು. ಏನು 2ನೇ ಹಂತದ ಮುಷ್ಕರ ಏನು ತಾವು ನಿರತರಾಗಿದ್ದೀರಿ, ಅದಕ್ಕೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಸೂಚನೆ ಮಾಡಿ, ಆನಂತರ ಇನ್ನೊಂದು ವಿಚಾರದಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ಗಮನಕ್ಕೂ ತಂದು ಅದನ್ನು ಕೇಂದ್ರ ಸರ್ಕಾರದಿಂದ ಒಂದು ಒತ್ತಡವನ್ನು ಹಾಕಿಸುವಂಥದ್ದು ಕೆಲಸ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗೀತಕ್ಕೆ ಭಾಳಷ್ಟು ಒತ್ತಡವನ್ನು ಹಾಕಿ ಬರ್ಬೇಕಂತೇಳಿ ಇದ್ರೆ ಅವ್ರು ಹಾಕ್ಯಾರ ಅಂತೇಳಿ ಬಂದಿಲ್ಲ, ಆದರೂ ಅವರು ಗಮನಕ್ಕೆ ತಂದರು ಅಷ್ಟೇ. ಆವಾಗ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ